ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಅನುಭವ ಅನುಭಾವ ಇದು ಬಹಳ ಮುಖ್ಯವಾದಂತಹ ಶಬ್ದ. ಮೇಲ್ನೋಟಕ್ಕೆ ಎರಡು ಶಬ್ದಗಳ ಹಾಗೆ ಕಾಣುತ್ತೆ, ಅನುಭವ ಅನುಭಾವ. ಆದರೆ ಶರಣರು ಒಂದೇ ಅರ್ಥದಲ್ಲಿ ಬಳಸ್ದಂಗೆ ಕಾಣುತ್ತಾರೆ. ಅನುಭವ ಮಂಟಪ, ಅನುಭಾವ ಮಂಟಪ ಅಂತ ಇಟ್ಟಿಲ್ಲ, ಅನುಭವ ಮಂಟಪ ಅಂತಾನೆ ಇಟ್ಟಿದ್ದಾರೆ. ಅಂದ್ರೆ ಈ ಅನುಭವ ಮತ್ತು ಅನುಭಾವಕ್ಕೆ ಒಂದ್ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ನಮಗೆ ನೋಡಕ್ಕೆ. ಅನುಭವ ಅಂತಂದ್ರೆ ಅದು ಇಂದ್ರಿಯಾನುಭವ ಅಂತ ಹೇಳ್ಬೋದು. ಅಂದ್ರೆ ಬಹಿರಂಗದ ಅನುಭವ, ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ನಾಲಿಗೆಯಿಂದ ಏನು ನಾವು ಈ ವಿಷಯಗಳ ಜೊತೆಗೆ ಈ ಇಂದ್ರಿಯಗಳ ಸಂಪರ್ಕ ಆದಾಗ ನಾವೇನ್ ಪಡಿತೀವೋ ಅದಕ್ಕೆ ಅನುಭವ ಅಂತ ಕರಿಬಹುದು, ಅನುಭವ ಅಂತ ಕರಿಬಹುದು. ಅನುಭಾವ ಅಂದ್ರೆ ಆತ್ಮಭಾವ, ಅಂದ್ರೆ ಅಂತರಂಗದ ಏನು ಅನುಭವ ಆಗುತ್ತೋ ಅದಕ್ಕೆ ಅನುಭವ ಅಂತ ಕರಿಬಹುದು ಅಂತ ವಿಭಾಗಿಸ್ಕೊಳ್ಬಹುದು. ಆದ್ರೆ ಶರಣರು ಅನುಭವ ಮಂಟಪ ಅಂತ ಇಟ್ಟಿರೋದು ನೋಡಿದ್ರೆ, ಅನುಭವ ಅಂತಂದ್ರೆ ಅದು ಶಿವತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದೇ ಅಂತ ಅನ್ಸುತ್ತೆ. ಶಿವನಿಗೆ ಕೊಟ್ಟಿರುವ ಅನೇಕ ಹೆಸರುಗಳಲ್ಲಿ ಭವ ಅನ್ನುವಂಥದ್ದು ಕೂಡ ಒಂದಿದೆ. ಅಂದ್ರೆ ಈ ಅನೇಕ ನಾಮಗಳನ್ನ ಜಪ ಮಾಡ್ತಿರ್ತಾರಲ್ಲ, ಅದಕ್ಕೆ ಭವ ಅನ್ನುವಂಥ ಹೆಸರಿದೆ ಶಿವನಿಗೆ. ಅದಕ್ಕೆ ಭವಾನಿ, ಪಾರ್ವತಿಗೆ ಭವಾನಿ ಅಂತ ಹೆಸರಿದೆ. ಒಟ್ಟಾರೆ ಶರಣರು ಅನುಭವಕ್ಕೆ ಬಹಳ ಪ್ರಾಶಸ್ತ್ಯ ಕೊಟ್ಟರು. ಇಡೀ ಧಾರ್ಮಿಕ ಇತಿಹಾಸದಲ್ಲಿ ಇಷ್ಟು ಒಳ್ಳೆ ಪದವನ್ನ ಮತ್ತು ಇಷ್ಟು ವಿಶೇಷವಾದಂತಹ ಸಂಸ್ಥೆಯನ್ನ ಕಟ್ಟಿರೋದು ಮತ್ತೊಂದು ಕಡೆ ಸಿಗೋದು ಕಷ್ಟ. ಅನುಭವ ಮಂಟಪ ಅಂತ ಏನಿದೆ ಸಾಮಾನ್ಯ ಅಲ್ಲ, ಅದು ಪ್ರಜಾಪ್ರಭುತ್ವದ ಮೂಲ, ಪ್ರಜಾಪ್ರಭುತ್ವದ ಕಲ್ಪನೆ ಶುರುವಾಯ್ತು. ಆದ್ರೆ ಅಲ್ಲಿ ರಾಜಕೀಯ ಇಲ್ಲ, ಇದೇ ವಿಶೇಷ. ಪ್ರತಿಯೊಬ್ಬರ ಅಭಿಪ್ರಾಯಕ್ಕೆ ಬೆಲೆ ಇದೆ. ಅವರ ವೃತ್ತಿ ಯಾವ್ದಾರ ಇರಲಿ, ಮತ್ತು ಬರೀ ಬೆಲೆ ಇದೆ ಅಷ್ಟೆಲ್ಲ, ಸಮಾನತೆ ಇದೆ. ಒಬ್ಬ ಪ್ರಧಾನಮಂತ್ರಿಗೆ ಎಷ್ಟು ಗೌರವ ಇದೆಯೋ ಅದೇ ಗೌರವ ಒಬ್ಬ ಸಮಗಾರನಿಗೆ, ಒಬ್ಬ ಕಸಗುಡಿಸ್ತಕ್ಕಂಥವ್ರಿಗೆ, ಎಲ್ಲಾ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲಿ ಇದ್ರು. ಇದು ಬಹಳ ವಿಶೇಷ. ಈ ಕಲ್ಪನೆ ಅವತ್ತಿನ ಕಾಲಕ್ಕೆ 12ನೇ ಶತಮಾನದಲ್ಲಿ, ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಇನ್ನೂ ಸಂಸತ್ತಿನ ಪರಿಕಲ್ಪನೆ ಆಗ್ತಾನೆ ಹುಟ್ಟುತ್ತಾ ಇತ್ತು. ಪ್ರಜಾಪ್ರಭುತ್ವಕ್ಕೆ ಒಂದು ಸಂಸತ್ ಅಂತ ಇರ್ಬೇಕು, ಪಾರ್ಲಿಮೆಂಟ್ ಇರ್ಬೇಕು ಅಂತ ಹೇಳಿ ಶುರುವಾಗ್ತಾ ಇತ್ತು. ಆವಾಗ 1100 ಹೆಚ್ಚು ಕಡಿಮೆ 60 ಸುಮಾರು, ಅಥವಾ 1169, 27 ವರ್ಷ ನಡೆದಿದೆ. ಅಂದ್ರೆ 59, 1159 ಸುಮಾರಿಗೆ ಸ್ಥಾಪನೆ ಆಗುತ್ತೆ ಅನುಭವ ಮಂಟಪ. ಆದ್ರೆ ಅದದ್ದು ವಿಚಾರ ವಿಮರ್ಶೆ, ಪೂರ್ವ ಸಿದ್ಧತೆ 1150ರಲ್ಲೇ ಶುರುವಾದಂಗೆ ಕಾಣಿಸ್ತದೆ. 1154, 55 ಅಂದ್ರೆ ಬಸವಣ್ಣವರೇನು ಕಪ್ಪಡಿ ಸಂಗಮವನ್ನು ಬಿಟ್ಟು ಮಂಗಳವಾಡಕ್ಕೆ ಬಂದರು, ಆವಾಗಲೇ ಅನುಭವ ಮಂಟಪದ
ಬೀಜ ಬಿತ್ತು ಅಂತ ಹೇಳಬೇಕು. ಮನೆಯಲ್ಲಿ ಕೂತ್ಕೊಂಡು ತಮ್ಮ ಏನು ಬೆಳಗಿನ ಇಂದ ಸಾಯಂಕಾಲ ತನಕ ಕಾಯಕ ಮುಗಿಸಿ ಎಲ್ಲ ಶರಣರು ಅಂದ್ರೆ ಯಾರು ಆಸಕ್ತರಿದ್ರು 5 ಜನ 10 ಜನ 15 ಜನ 20 ಜನ ಹಿಂಗ್ ಶುರು ಮಾಡಿಕೊಂಡ್ರು. ಹಾಗೆ ಶುರು ಮಾಡಿದಂತಹದ್ದು ಲಕ್ಷ ಸಂಖ್ಯೆಯನ್ನು ದಾಟ್ಬಿಡ್ತು. ಮುಂದೆ ಕಲ್ಯಾಣಕ್ಕೆ ಬಂದ್ಮೇಲೆ, ಅನುಭವ ಮಂಟಪ ಸ್ಥಾಪನೆ ಆದ್ಮೇಲೆ, ಇದು ಜಗತ್ತಿನ ಇತಿಹಾಸದಲ್ಲಿ ಬಹಳ ವಿಶೇಷವಾದ ನೆನಕೆಗೆ ಅಂದ್ರೆ ಸ್ಮರಣೆಗೆ ಕಾರಣ ಆಯಿತು. ಈ ಸದಾಚಾರ ತತ್ವದಲ್ಲಿ ಇದನ್ನು ಒಂದು ಅಂಗವಾಗಿ ಸೇರಿಸ್ಬಿಟ್ರು ಶರಣರು. ಅರ್ಚನೆ, ಅರ್ಪಣೆ, ಅನುಭಾವ. ಅರ್ಚನೆ, ಅರ್ಪಣೆ, ಅನುಭಾವ ಅನ್ನುವಾಗ ಅನುಭವವನ್ನು ಪ್ರತಿಯೊಬ್ಬರು ಪಡಿಲೇಬೇಕು ಅಂತ ಹೇಳಿ ಸತ್ಸಂಗವನ್ನು ಮಾಡೋದು ಅದರ ಮೊದಲನೇ ಹೆಜ್ಜೆ. ಅಂದ್ರೆ ನಾನು ಒಬ್ಬನೇ ಇರೋದಿಲ್ಲ, ಜೊತೆಗೆ ದುಷ್ಟರ ಸಂಘದಲ್ಲಿ ಇರೋದಿಲ್ಲ, ಒಳ್ಳೆಯ ಸಂಘವನ್ನು ನಾನು ಮಾಡ್ತೀನಿ. ಅದಕ್ಕೋಸ್ಕರ ಶರಣರು ಮಾಡಿದ ತ್ಯಾಗ, ಆಮೇಲೆ ಪಟ್ಟ ಶ್ರಮ, ಕಡೆಗೆ ಅನುಭವಿಸಿದ ನೋವು, ಅದು ಧಾರ್ಮಿಕ ಇತಿಹಾಸದಲ್ಲಿ ಸ್ಮರಣೆ ಇಡಲೇಬೇಕಾದಂತಹ ಪ್ರಸಂಗಗಳು. ಮೂಳಿಗೆ ಮಾರಿನಂತಹ ರಾಜ, ಸಕಲೇಶ ಮಾದರಸರಂತಹ ರಾಜರು ಇಲ್ಲಿಗೆ ಬಂದರು. ಆದಯ್ಯನಂತಹ ಶ್ರೀಮಂತ ವ್ಯಾಪಾರಿ ಇಲ್ಲಿಗೆ ಬಂದರು. ಮಹಾದೇವಿಯಕ್ಕನಂತಹ ಅತ್ಯಂತ ಸುಂದರಳಾದ ರಾಜನನ್ನೇ ತಿರಸ್ಕಾರ ಮಾಡಿದಂತ ಒಬ್ಬ ಯುವತಿ, ಆಗಿನ ಕಾಲಕ್ಕೆ ಯುವತಿ ಲೆಕ್ಕ ಅಂಥವ್ರು ಬಂದರು. ಒಂದು ಕೆಟಗರಿ ಅಲ್ಲ, ಸಾಮಾನ್ಯವಾಗಿ ಜೀವನದ ಎಲ್ಲಾ ಮಜಲುಗಳಿಂದ ರೈತರುಗಳು, ಕಾರ್ಮಿಕರು ಎಲ್ಲರೂ ಬಂದರು ಅನುಭವ ಮಂಟಪಕ್ಕೆ. ಎಷ್ಟೋ ಜನರ ಹೆಸರು ಗೊತ್ತಾಗಿಲ್ಲ ನಮಗೆ. 770 ಅಮರಗಣಗಳಲ್ಲಿ ಬಹಳ ಅಂದ್ರೆ ನಾವೊಂದು 70 ಜನ ಹೆಸರು ಹೇಳ್ಬೋದು. ಇನ್ನು ಬಾಕಿಯವ್ರದ್ದು ಪುಸ್ತಕದಲ್ಲೇ ಇದೆ, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿಲ್ಲ, ಅದು ಹೇಳ್ಕೊಟ್ಟಿಲ್ಲ, ಆ ರೀತಿ ಆಗಿದೆ. ಅಷ್ಟೊಂದು ಜನ ಒಟ್ಟಿಗೆ ಸೇರ್ಕೊಂಡು ಲಕ್ಷದ ಮೇಲೆ 96,000 ಜನ ಜಂಗಮರು ಅಂತ ಹೇಳ್ತಾರೆ. ಇಲ್ಲಿ ಜಂಗಮರು ಅಂತಂದ್ರೆ ಒಂದು ಜಾತಿ ವಿಶೇಷ ಅಲ್ಲ, ಅನುಯಾಯಿಗಳೆಲ್ಲರಿಗೂ ಕೂಡ ಜಂಗಮ ಅನ್ನುವ ಶಬ್ದವನ್ನು ಕೊಟ್ಟಿದ್ದಾರೆ. ಆ ರೀತಿ ಈ ಹೊಸ ಧರ್ಮವನ್ನು ಅಪ್ಪಿಕೊಂಡವರ ಸಂಖ್ಯೆ ಲಕ್ಷದ ಮೇಲೆ 96,000. ಇಂಥವರು ಒಂದು ಕಡೆ ಸೇರ್ಕೊಂಡು ಒಂದು ಬೃಹತ್ತಾದ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಕೇವಲ ಸಂಸ್ಥೆಯನ್ನು ಹುಟ್ಟಾಕಿದ್ದಷ್ಟೇ ಅಲ್ಲ, ಆ ಸಂಸ್ಥೆಯನ್ನು ಹುಟ್ಟಾಕೋಕ್ ಮುಂಚೆ ತಾವೆಲ್ಲರೂ ಮಾನವ ಜನಾಂಗ ಮುಟ್ಟಬಹುದಾದಂತಹ ಎತ್ತರದ ಸ್ಥಾನವನ್ನು ಮುಟ್ಟಿದ್ರು. ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಈ ಎಲ್ಲಾ ರೀತಿಯಿಂದನೂ ಔನ್ನತ್ಯವನ್ನು ಸಾಧಿಸಿದ್ರು. ದೈಹಿಕವಾಗಿ ಅತ್ಯಂತ ಪರಿಶ್ರಮ ಜೀವಿಗಳಾಗಿ, ಕಾಯಕ ಜೀವಿಗಳಾಗಿ, ಗಟ್ಟಿಯಾದ ದೇಹ, ಆರೋಗ್ಯವಂತ ದೇಹ. ಅವರು ಶರಣರ ರೀತಿ ನೀತಿಗಳನ್ನು ನೋಡೋದೇ ಚಂದ. ಬೆಳಗ್ಗೆ ಸುಪ್ರಭಾತದಲ್ಲಿ 4 ಗಂಟೆಗೆ 3 ಗಂಟೆಗೆ ಎದ್ದೊಳೋದು, ನೀರು ತುಂಬ ಕಾಯಕ ಮಾಡ್ತಿದ್ರು. ಎಚ್ಚರಿಕೆ ಕಾಯಕ ಅಂದ್ರೆ ಎಬ್ಸೋದು ಎಲ್ರಿಗೂ, ಓಡಾಡಿ ಎಚ್ಚರಿಕೆ ಕಾಯಕದ ಮುಕ್ತಿನಾಥ ಅಂತ ಒಬ್ಬ ನಮಗೆ ಗೊತ್ತು ಅಷ್ಟೇ. ಆದರೆ ಅಲ್ಲಿ ಅವರೊಬ್ಬರೇ ಇರ್ಲಿಕ್ಕಿಲ್ಲ, ಬಹಳ ಜನ ಎಚ್ಚರಿಕೆ ಕಾಯಕದವರಿದ್ರು. ಒಟ್ಟು ಸುಸರ್ಜಿತವಾದ ಒಂದು ಕ್ರಮಬದ್ಧವಾದ ಜೀವನವನ್ನ ಶರಣೆಯರು ಮಾಡಿದರು. ಅದು ವಿಶ್ವದ ಇತಿಹಾಸದಲ್ಲಿ ಅದು ಕೂಡ ಅತ್ಯಂತ ನೂತನ. ಈ ಬೌದ್ಧ ಧರ್ಮವನ್ನು ಕಟ್ಟಿದರು. ಬುದ್ಧ ಇರುವಾಗ ಹೆಚ್ಚು ಸಂಚಾರದಲ್ಲೇ ಇರ್ತಿದ್ರು.
ಎಲ್ಲರೂ ಸಂಚಾರಿಗಳೇ ಅವಾಗ. ಅವ್ರ ಜೊತೆ ಬಂದವರು 100 ಜನ ಇರಲಿ, 200 ಜನ ಇರಲಿ, ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ತಿದ್ರು. ಆದ್ರೆ ಕಲ್ಯಾಣದಲ್ಲಿ ಸಂಚಾರ ಮಾಡಿ ಎಲ್ಲ ಇಲ್ಲಿಗೆ ಬಂದು ಒಂದು ಕಡೆ ಸೇರ್ಕೊಂಡ್ರು. ಜೊತೆಗೆ ಒಂದು ಕ್ರಮಬದ್ಧವಾದ ಜೀವನ ಮಾಡಿದ್ರು. ಅಂದ್ರೆ ಮುಂದೆ ಜಗತ್ತಿನಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ವೈಶ್ವಿಕ ಕಲ್ಪನೆ ಅಂದರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಬೇಕು ಅನ್ನುವಂತಹ ಆ ಕಾಲದ ಬಯಕೆ, ಕಾಲದ ಇಚ್ಛೆ ಏನಿತ್ತೋ ಅದು ಅನುಭವ ಮಂಟಪದಲ್ಲಿ ಬೀಜ ರೂಪದಲ್ಲಿ ಶುರುವಾಯಿತು. ಬೀಜ ರೂಪದಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲೇ ಶುರುವಾಯಿತು. ಅಂತಹ ಒಂದು ಸೌಭಾಗ್ಯ, ವಿಶ್ವದ ಸೌಭಾಗ್ಯ, ಅದನ್ನ ವಿಶ್ವ ಎಷ್ಟರ ಮಟ್ಟಿಗೆ ಗುರುತಿಸ್ಕೊಂಡಿದೆಯೋ ಅದು ಬೇಡ, ವಿಶ್ವ ಗುರುತಿಸ್ಕೊಳ್ಳೋದು ಬೇಡ. ಆ ಅನುಯಾಯಿಗಳೇನೆ, ಅಂದ್ರೆ ಬಸವಣ್ಣನವರ ಅನುಯಾಯಿಗಳು, ಲಿಂಗಾಯತ ಧರ್ಮದ ಅನುಯಾಯಿಗಳೇ ಅನುಭವ ಮಂಟಪದ ಮಹತ್ವವನ್ನ, ಅಲ್ಲಿಯ ಬದುಕನ್ನ ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆನಂದವಾಗಿ ಬದುಕ್ತಾ ಇದ್ದೀವಿ ಅಂತ ಅಂದಾಗ ಅದೊಂದು ಬಹಳ ಮುಖ್ಯವಾದ ಪ್ರಶ್ನೆನೇ ಆಗತ್ತೆ. ತುಂಬಾ ಜನ ಅಳವಡಿಸ್ಕೊಂಡಿಲ್ಲ, ಬೇರೆ ರೂಟ್ ಹಿಡಿದು ಬಿಟ್ಟಿದ್ದೀವಿ. ಸಂಸ್ಥೆಗಳನ್ನ ಕಟ್ಟೋದು, ಮಠಗಳನ್ನ ದೊಡ್ಡದು ಮಾಡೋದು, ಶಾಲಾ ಕಾಲೇಜುಗಳನ್ನು ತೆಗೆಯೋದು, ಇದು ಬಹಳ ವಿಶೇಷ ಏನಲ್ಲ. ಆದರೆ ಅಲ್ಲಿ ಪ್ರತಿಯೊಬ್ಬ ಶರಣರು ಅನುಭವಿಸಿದ ಆನಂದ ಏನಿತ್ತಲ್ಲ, ಆ ಕ್ರಮಬದ್ಧವಾದ ಜೀವನ ಏನಿತ್ತಲ್ಲ, ಅದಕ್ಕೆ ನಾವು ನಿಮಗೆ ಬೆಳಗ್ಗೆ ಪ್ರಾರ್ಥನೆಗೆ ಬನ್ನಿ ಅಂತ ಯಾಕೆ ಕರಿತೀವಿ? ಕ್ಲಾಸಿಗೆ ಬನ್ನಿ ಯಾಕೆ ಕ್ಲಾಸ್ ಮಾಡದಿದ್ರು ಯಾರು ಏನು ಆಕ್ಷೇಪಣೆ ಮಾಡಲ್ಲ. ಮೊದಲು ನಮ್ಮಲ್ಲಿ ಕ್ಲಾಸು ನಡೆದಿಲ್ಲ. ಮೊದಲು 18ನೇ ಇಸ್ವಿವರೆಗೆ, 17ನೇ ಇಸ್ವಿ 18ನೇ ಇಸ್ವಿವರೆಗೂ ಕ್ಲಾಸ್ ನಡೆದೇ ಇಲ್ಲ, ಕ್ಲಾಸ್ ನಡೆಸ್ತಿರ್ಲಿಲ್ಲ. 9:30 ಕ್ಲಾಸು ಇರಲಿಲ್ಲ, 4:15 ಕ್ಲಾಸು ಇರಲಿಲ್ಲ. ಇದೆಲ್ಲ ಯಾಕೆ ಶುರು ಮಾಡಿದ್ವಪ್ಪ ಅಂದ್ರೆ, ಬರೀ ಆರೋಗ್ಯ, ಏನೋ ನೀವು ಒಂದಷ್ಟು ಹಣ ಕಟ್ಟಿದ್ದೀರಾ, ನಿಮ್ಗೊಂದಷ್ಟು ಉಪವಾಸ ಮಾಡಿಸಿ, ಒಂದಷ್ಟು ತೂಕ ಇಳಿಸಿ, ಆಮೇಲೆ ಒಂದಿಷ್ಟೇನೋ BP, ಶುಗರು, ಹಾರ್ಟ್ ಪ್ರಾಬ್ಲಮ್ಮು, ಅಪೆಂಡಿಕ್ಸು, ಮೂಲವ್ಯಾಧಿ ಅದನ್ನು ಹೋಗಿಸ್ಬಿಟ್ರೆ ಇಷ್ಟೇ ನಮ್ಮ ಗುರಿ ಅಲ್ಲ. ಇಷ್ಟೇ ಆದರೆ ನಾವಿಷ್ಟು ಖುಷಿಯಾಗಿರಕ್ಕೆ ಆಗ್ತಿರ್ಲಿಲ್ಲ. ನಾವು ಇಷ್ಟೊಂದು ಯಾಕೆ ಸಂತೋಷ ಅನುಭವಿಸ್ತಾ ಇದ್ದೀವಿ ಅಂದ್ರೆ, ಅನುಭವ ಮಂಟಪದಲ್ಲಿ ಏನು ಒಂದು ಕ್ರಮವನ್ನು ಹಾಕ್ಕೊಟ್ಟಿದ್ದಾರೆ, ಅದನ್ನ ನಾವಿಲ್ಲಿ ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೆ 9:00ವರೆಗೆ ನಿಮಗೆ ಮಲಗಿಸ್ತೀವಿ. 9:30 ಮೇಲೆ ಯಾರಾದ್ರು ಫೋನಲ್ಲಿ ಮಾತಾಡ್ತಿದ್ರೆ ಯಾರು ಸುಮ್ಮನೆ ಬಿಡಲ್ಲ. ಇಲ್ಲಿ ನಿಮಗೆ ಹೇಳ್ತಿರ್ತಾರೆ. ಬೇರೆ ಕಡೆ ನೀವು 10 ಗಂಟೆಗೆ ಮಲಗ್ರಿ, 11 ಗಂಟೆಗೆ ಮಲಗ್ರಿ, ನೀವು ಯಾವಾಗ ಮಲಗ್ತೀರಿ ಅಂತ ಯಾರು ಕೇಳಲ್ಲ. ನಿಮ್ಮ ಮನೆಯಿಂದ ಹಿಡ್ಕೊಂಡು ಸಂಸ್ಥೆಗಳಲ್ಲೂ ಕೂಡ 11 ಗಂಟೆವರೆಗೂ ಗದ್ದಲ ನಡೀತಾನೆ ಇರ್ತದೆ. ಆದ್ರೆ ಇಲ್ಲಿ ಅದು ಸಾಮಾನ್ಯವಾಗಿ ಆ ಥರ ಮಾಡಲ್ಲ. ಪ್ರತಿಯೊಬ್ಬನಿಗೂ ಕಡೆಗೂ ಗಮನ ಕೊಡ್ತೀವಿ ನಾವು. ಒಬ್ಬ ದನಕಾಯಿಯವರು ಕೂಡ ಏನೋ ಇವತ್ತು ನಿದ್ದೆ ಬಂದಿಲ್ಲ ನನಗೆ ಅಂತೇಳಿ ಮಾತಾಡ್ತಾ ಕುತ್ಕೊಳ್ಳಂಗಿಲ್ಲ. ಯಾಕೆ, ಏನಕ್ಕೆ ಮಾತಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಶುರುವಾಗತ್ತೆ ಅಲ್ಲಿ. ಇದು ಜೀವನವನ್ನ ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳೋದು ಅನುಭವ ಮಂಟಪದ ಗುರಿ. ಬರೀ ಜೀವನ ಯಾಪನೆ ಮಾಡೋದಲ್ಲ, ಜೀವನ ಕಳೆಯೋದಲ್ಲ ಅನುಭವ ಮಂಟಪದ ಗುರಿ. ಇದನ್ನ ಶರಣರು ಬಹಳ ಚೆನ್ನಾಗಿ ಮಾಡಿದ್ರು. 27 ವರ್ಷಗಳ ಕಾಲ. ಪ್ರಾಯಶಃ ಆ ಕಾಲನಿಗೆ ಹೊಟ್ಟೆ ಕಿಚ್ಚು ಬಂದಿರಬೇಕು. ಹೊಟ್ಟೆ ಇಲ್ಲ ಅವನಿಗೆ ಕಾಲಂಗೆ, ಆದ್ರೆ ಕಾಲಕ್ಕೂ ಕೂಡ ಹೊಟ್ಟೆ ಕಿಚ್ಚು ಬಂದಿರಬೇಕು. ಕೊನೆಗೆ ಕೇವಲ 3 ತಿಂಗಳಲ್ಲಿ ಅದೆಲ್ಲ ವಿಚಿತ್ರ ಆಯಿತು, ಕಲ್ಪನಾತೀತವಾಗಿ ನಾಶ ಆಯಿತು. ಮುಂದೆ 3 ತಿಂಗಳಲ್ಲಿ ಅಂತ ನಾಶ ಆಗಲಿಲ್ಲ. ಒಂದು 50 ವರ್ಷಗಳ ನಂತರ ಮಲ್ಲಿಕಾಫರ್ ಅಂತ ಒಬ್ಬ ದಂಡಯಾತ್ರೆ ಎತ್ಕೊಂಡು ಬಂದ. ಅಲಾವುದ್ದೀನ್ ಖಿಲ್ಜಿನ
ಖಿಲ್ಜಿಯ ಸೇನಾಧಿಪತಿ, ಅವನು ಕಲ್ಯಾಣವನ್ನು ಸಂಪೂರ್ಣವಾಗಿ ನಾಶ ಮಾಡಿದ. ಇಷ್ಟು ನಾವು ಅನುಭವ ಮಂಟಪದ ಬಗ್ಗೆ, ಅನುಭಾವದ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಇನ್ನೂ ಇದೆ. ಅದು ಒಂದು ದಿವಸದಲ್ಲಿ ಮುಗಿಯುವಂಥದ್ದಲ್ಲ. ನೋಡೋಣ ಎಷ್ಟು ತಿಳ್ಕೊಳಕ್ ಸಾಧ್ಯವೋ ತಿಳ್ಕೊಳ್ಳೋಣ. ಸರ್ವರಿಗೂ ಶರಣ ಶರಣ.